ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಬ್ಯೂಟಿಫುಲ್ ಡಿಸೈನ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದ್ರದ್ದು ಸ್ವಲ್ಪ ಪೆಂಡಿಂಗ್ ಇತ್ತು, ಬೀಡ್ಸ್ ಹಾಕೋದು ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನ ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಈ ಥರ ಡಿಸೈನ್ ಇದು ಸೆಕೆಂಡ್ ಆಗ್ತಿರೋದು. ಇದಕ್ಕೂ ಮುಂಚೆ ಒಂದು ಡಿಸೈನ್ ಹಾಕಿದ್ದೆ, ಬಟ್ ಶಾರ್ಟ್ಸಲ್ಲಿ ಡಿಸೈನ್ ಅಷ್ಟೇ ಅಪ್ಲೋಡ್ ಮಾಡಿದ್ದೆ, ಯಾವ ಥರ ಹಾಕೋದು ಅಂತ ನಿಮಗೆ ತೋರಿಸಿರಲಿಲ್ಲ. ಈಗ ನಾನು ಇನ್ನೊಂದು ಅದು ಬಂದಿರೋದಕ್ಕೆ ನಾನು ಈಗ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಆ್ಯಕ್ಚುಲಿ ಲವಂಗ ಸ್ಟಿಚ್ ಅಷ್ಟೇ ಇಂಪಾರ್ಟೆಂಟು, ಅಂದರೆ ಅದು ಅಷ್ಟೇ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. ಡಿಸೈನ್ ಅಷ್ಟೇ ಚೆನ್ನಾಗಿದೆ ಮತ್ತು ನೋಡೋಕ್ಕಷ್ಟೇ ಚೆನ್ನಾಗಿದೆ ನೋಡಿರಿ. ಅಂದರೆ ಗ್ರ್ಯಾಂಡು ಅಲ್ಲ, ಸಿಂಪಲ್ಲು ಮೀಡಿಯಮ್ ಅಂತಾರಲ್ವ ಆ ಥರ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಇದು ಆ್ಯಕ್ಚುಲಿ ಲವಂಗ ಸ್ಟಿಚ್ ಹಾಕೋದು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದು ಗ್ಯಾಪ್ ಯಾಕಾಯ್ತಪ್ಪ ಅಂದರೆ ಇದು ಅಷ್ಟೊಂದು ಅರ್ಜೆಂಟ್ ಇರಲಿಲ್ಲ, ಬೇರೆ ಯಾವ ಅರ್ಜೆಂಟ್ ಬಂತು ಅಂತ ಅವನ್ನ ಹಾಕ್ತಿದ್ದೆ. ಇದು ಪೆಂಡಿಂಗ್ ಇತ್ತು, ಅದು ಲಾಸ್ಟ್ ಮೊನ್ನೆ ಹಾಕಿದ್ದೆ, ಅದು ಹಂಗೆ ಇತ್ತು. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಈಸಿಯಾಗಿ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಇದು ನಾನು ಹಾಕಿರೋ ಎಲ್ಲ ಬ್ಲೌಸ್ ವರ್ಕು ಸಿಂಪಲ್ಲಾಗಿರೋವು ಮತ್ತು ಈಸಿಯಾಗಿರೋವು ಹಾಕಿದ್ದೀನಿ. ಬಟ್ ನಿಮಗೆ ಆ ಥರ ಆಗಲಿ ಅಂತ ಫುಲ್ ಅದೇ ಈಸಿಯಾಗಿ ತೋರಿಸಿದ್ದೀನಿ ನೋಡಿ. ಡೆಪ್ತಾಗಿ ತೋರಿಸ್ತಾ ಹೋಗಿದ್ದೀನಿ, ಯಾವ ಮೇಲೆ ತೋರಿಸಿಲ್ಲ. ಯಾಕಂದರೆ ನಿಮಗೂ ಸ್ವಲ್ಪ ಅರ್ಥ ಆಗಲಿ, ನೀವು ಸ್ವಲ್ಪ ಹಾಕಲಿ ಅನ್ನೋ ಉದ್ದೇಶಕ್ಕೆ. ನಾನು ಹೇಳ್ಬೇಕಂದ್ರೆ ನಾನೇನು ತುಂಬ ಚೆನ್ನಾಗಿ ಕಲ್ತಿರೋಲ್ಲ, ನಾನು ನಿಮ್ಮ ಥರ ಕಲಿಯೋಳೆ. ಎಷ್ಟು ಕಲ್ತರೂ ಇನ್ನೂ ಕಡಿಮೆ ಅನಿಸ್ಬಿಡ್ತಾರೆ ಎಂಬ್ರಾಯ್ಡಿಂಗ್ ವರ್ಕಲ್ಲಿ. ಈ ಹೊಸ ಡಿಸೈನ್ ಬಂದಂಗೆಲ್ಲ ಮತ್ತು ಕಲಿತಾ ಇರಬೇಕಾಗುತ್ತೆ. ಕಲ್ತಿರೋರು ಕಲ್ತಿದ್ದೀವಿ ಅನ್ನೋ ಥರ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಡಿಸೈನ್ ಹಂಗೆ ಬರ್ತಾಯಿದ್ದಾವೆ. ಅದಕ್ಕೋಸ್ಕರ ಈಗ ನಾನು ಈ ವರ್ಕ್ ಬ್ಲೌಸ್ ಹಾಕ್ತಿದ್ದೀನಿ ಅಂದರೆ ಬರ್ತಾ ಬೇರೆ ಟೈಪ್ ಹಾಕ್ತಾನೇ ಇರ್ತೀನಿ. ಅದಕ್ಕೋಸ್ಕರ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ, ಯಾರು ಬೇಕಾದರೂ ಹಾಕ್ಬೋದು. ಬಟ್ ಏನಂದರೆ ಕುತ್ಕೊಂಡು ಹಾಕೋ ಪೇಷನ್ಸ್ ಇರಬೇಕಷ್ಟೇ ಇದರಲ್ಲಿ. ಇಲ್ಲಿ ನೋಡಿ, ಈಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಲವಂಗ ಸ್ಟಿಚ್ ಕುಂದನ್ ಮಧ್ಯದಲ್ಲಿ ಆ ಕಡೆ 3 ಈ ಕಡೆ 3 ವಿ ಶೇಪಲ್ಲಿ ಲವಂಗ ಸ್ಟಿಚ್ ಹಾಕಿದ್ದೆ. ಈಗ ಆ ಕುಂದನ್ನು ಈ ಕಡೆ ಮತ್ತು ಈ ಕಡೆ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈ ಹೊರಗಡೆ ಸೈಡಲ್ಲಿ ನಾನು 3 ವಿ ಶೇಪಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. 3mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಫಸ್ಟು ಆ ಕಡೆ ಈ ಕಡೆ ಹಾಕಿ ಮಧ್ಯದ್ದು ಹಾಕ್ರಿ, ಯಾಕಂದರೆ ಗ್ರಿಪ್ ಸಿಗುತ್ತೆ. ಇಲ್ಲ ನಾವು ಫಸ್ಟ್ ಸೆಂಟ್ರಲ್ಲಿ ಹಾಕ್ತೀವಿ ಅಂದರೆ ಆ ಕಡೆ ಈ ಕಡೆ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಗ್ಯಾಪ್ ಸಿಗೋದಿಲ್ಲ, ಯಾಕಂದರೆ ಕುಂದನ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ವಿ ಹಾಕಿ ಮಧ್ಯದಲ್ಲಿ ಒಂದು ಲೈನ್ ಎಳೀರಿ, ಆ ಥರ ಹಾಕಿ. ನೋಡಿರಿ, ಈ ಥರ ಚೈನ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಈ ಕಡೆ ಬರಬೇಕಾಗುತ್ತೆ. ಒಂದು ಚೈನ್ ಹಾಕಿದ್ರೆ ಏನಾಗುತ್ತೆ, ರಿವರ್ಸ್ ವಾಪಸ್ ಬರೋ ಥರ ಆಗುತ್ತೆ. ಅದು ಗ್ರಿಪ್ಪಾಗಿ ಕೂರ್ಬೇಕಂದ್ರೆ 2 ಚೈನ್ ಹಾಕಲೇಬೇಕು, ಎಲ್ಲಾದರೂ ಆಗಲಿ. ಬೀಡ್ಸ್ ಹಾಕ್ತೀವಂದರೆ ಬೀಡ್ಸ್ ಹಾಕ್ಬೇಕಾದ್ರೆ ಅಟ್ ಎ ಟೈಮು 1 ಸ್ಟಿಚ್ಗೆ ಅದು ಸ್ಟಾಪ್ ಆಗೋಲ್ಲ, 2 ಚೈನ್ ಹಾಕಲೇಬೇಕಾಗುತ್ತೆ. ಫಸ್ಟ್ ಚೈನ್ ಹಾಕಿದಾಗ ರಿವರ್ಸ್ ಬರ್ತೀವಂದರೆ ಅದು ಹಿಂದಕ್ಕೆ ಬಂದುಬಿಡುತ್ತೆ. ಚೈನ್ ಹಾಕಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಚೈನ್ ಹಾಕಿದ್ಮೇಲೆ ರಿವರ್ಸ್ ತೊಗೊಳ್ಳಿ, ಅದಲ್ಲೇ ಕಾನ್ಸ್ಟೆಂಟಾಗಿ ಇರುತ್ತೆ. ಅದಕ್ಕೋಸ್ಕರ ಚೈನ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಚೈನ್ ಹಾಕಿ. ಬೀಡ್ಸಿಗೆ ಮಾತ್ರ ಇದು, ಚೈನ್ ಸ್ಟಿಚ್ಗೆ ಏನು ಬೇಕಾಗಲ್ಲ. ಚೈನ್ ಸ್ಟಿಚ್ಗೆ ಯಾವಾಗ ಬೇಕಾಗುತ್ತಪ್ಪ ಅಂದರೆ ಮೂಲೆ ತಿರುಗಬೇಕಾದ್ರೆ ಬೇಕಾಗುತ್ತೆ ನೋಡಿ. ಈ ವಿ ಶೇಪು ಸ್ಕ್ವೇರ್ ಶೇಪಲ್ಲಿ ಎಕ್ಸ್ಟ್ರಾ ಚೈನ್ ಬೇಕಾಗುತ್ತೆ, ಬರೀ ಜರಿ ಥ್ರೆಡ್ ಹಾಕ್ಬೇಕಾದ್ರೆ. ಬಟ್ ಬೀಡ್ಸ್ ಹಾಕ್ಬೇಕಾದ್ರೆ ಮಾತ್ರ 2 ಚೈನ್ ಕಂಪಲ್ಸರಿ ಬೇಕಾಗುತ್ತೆ. ರಿವರ್ಸು ಫಾರ್ವರ್ಡ್ ಈ ಸ್ಟ್ರೈಟ್ ಲೈನ್ ಆದರೆ ಸುಮ್ಮನೆ ಹಾಕ್ಕೊಂಡು ಹೋಗ್ತೀವಿ. ಈ ಮೂಲೆ ತಿರುಗಬೇಕಾದ್ರೆ ಮತ್ತು ಅಲ್ಲಿ ಕೂರಿಸಿ ಮತ್ತೆ ರಿವರ್ಸ್ ಬಂದಾಗ ವಾಪಸ್ ಬರದೆ ಅಲ್ಲಿ ಸ್ಟಿಫಾಗಿ ಕೂರಬೇಕಲ್ಲ, ಅಂಥ ಟೈಮಲ್ಲಿ ನೀವು ಎಕ್ಸ್ಟ್ರಾ ಚೈನ್ ಹಾಕಲೇಬೇಕಾಗುತ್ತೆ ನೋಡಿ. ಈಗ ನೋಡಿ ತೋರಿಸ್ತಾ ಇದ್ದೀನಿ. ಈಗ ಒಂದು ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಬೀಡ್ಸ್, ಇವಾಗ ಶುಗರ್ ಬೀಡ್ಸು ಮತ್ತು 3mm ಬೀಡ್ಸ್ ಹಾಕಿ ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಎಂಡ್ ಮಾಡ್ಬೋದು, ಬಟ್ ಈ ಕಡೆ ಇನ್ನೂ 2 ಬೀಡ್ಸ್ ಹಾಕ್ಬೇಕಲ್ವ ನೋಡಿ. ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಈ ಕಡೆ ಅದೇ ಏನಾಗುತ್ತೆ, ಅದು ಈ ಕಡೆ ಬಂತು. ಅದಕ್ಕೋಸ್ಕರ ಅಲ್ಲೇ ಇರಬೇಕಂದ್ರೆ ನಾವು ಆ ಕಡೆ ಸೈಡಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ಬೇಕು.
ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು. ಡಿಸೈನ್ ಮಾತ್ರ ಎಷ್ಟು ಸಿಂಪಲ್ಲಾಗಿ ಎಷ್ಟು ಸೂಪರಾಗಿ ಹಾಕ್ಬೋದು ನೋಡಿ, ಅಷ್ಟು ನೀಟಾಗಿ ಬರುತ್ತೆ ಡಿಸೈನು. ಬಟ್ ಫುಲ್ಲು ಈ ಬೀಡ್ಸ್ ಹಾಕ್ಬೇಕಾಗಿರ್ಬೋದು, ಥ್ರೆಡ್ ಲವಂಗ ಸ್ಟಿಚ್ಚು ಜಾಸ್ತಿ ಫೋರ್ಸ್ ಮಾಡಿ ಎಳಿಯೋಕ್ಕೆ ಹೋಗ್ಬೇಡ್ರಿ. ತುಂಬ ಎಳೆದ್ರೆ ಏನಾಗುತ್ತೆ, ಬಟ್ಟೆ ಶಿಂಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದು ಅಂದಾಜಿನ ಲೆಕ್ಕದಲ್ಲಿ ಎಳಿತಾ ಹೋಗಿ. ತುಂಬ ಎಳಿತಾ ಹೋದ್ರೆ ಏನಾಗುತ್ತೆ, ಬಟ್ಟೆ ಶಿಂಕ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾವೇನೇ ನೀಟಾಗಿ ಹಾಕಿದರೂ ಒಂಥರ ಶಿಂಕ್ ಆದಾಗ ನೀಟಾಗಿ ವರ್ಕು ಕಾಣೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಆ್ಯಂಗಲಲ್ಲೂ ಚೆಕ್ ಮಾಡ್ತಾ ಹಾಕ್ಬೇಕಾಗುತ್ತೆ. ಅರಿ ವರ್ಕ್ ಮಾಡೋದು ಈಸಿ ಅನಿಸುತ್ತೆ, ಬಟ್ ಕುತ್ಕೊಳ್ಳೋ ಪೇಷನ್ಸ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಥ್ರೆಡ್ಡು ಯಾವ ಆ್ಯಂಗಲ್ ಯಾವ ಥರ ಹಾಕ್ತೀವಿ, ಯಾವ ಥರ ಎಳಿತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೋಡಿ. ತುಂಬ ಲಾಂಗಾಗಿ ಎಳೆದು ಏನೋ ಸ್ವಲ್ಪ ಇದಾಯ್ತು ಅಂದರೆ ವೇಸ್ಟ್ ಆಗಿಬಿಡುತ್ತೆ ನೋಡಿ. ಮತ್ತು ಫಿನಿಷಿಂಗ್ ನೀಟಾಗಿ ಬರೋದಿಲ್ಲ. ನಾವೇನೇ ಒಂದು ಇದು ಮಾಡ್ತೀವಿ ಅಂದರೂ ಫಿನಿಷಿಂಗ್ ನೀಟಾಗಿರ್ಬೇಕು. ಇಲ್ಲಿ ನೋಡಿ ಬೀಡ್ಸ್ ಹಾಕೋದು ಎಷ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ, ನಿಯರಾಗಿದೆ. ಮತ್ತು ಅಷ್ಟೇ ಫಿನಿಷಿಂಗ್ ಅಷ್ಟೇ ನೀಟಾಗಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ 3mm ಶುಗರ್ ಬೀಡ್ಸ್ ಬಳಸಿದ್ದೀನಿ. ಎಕ್ಸ್ಟ್ರಾ ಚೈನ್ ಹಾಕ್ಬೇಕು. ಬೀಡ್ಸ್ ಅಲ್ಲೇ ಸ್ಟಿಫಾಗಿ ಕೂರ್ಬೇಕಂದ್ರೆ ಎಕ್ಸ್ಟ್ರಾ ಚೈನ್ ಹಾಕಿದ ಮೇಲೆ ಆ ಬೀಡ್ಸ್ ಹಾಕಿ ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕಿದಾಗ ಬೀಡ್ಸು ಲೆಫ್ಟು ರೈಟು ಮೂವ್ ಆಗೋಲ್ಲ ಮತ್ತು ಸೈಡ್ಗೂ ಹೋಗೋದಿಲ್ಲ ನೋಡಿ, ಅಷ್ಟು ನೀಟಾಗಿ ಕೂರುತ್ತೆ. ಈಗ ನೋಡಿರಿ ಸೆಂಟ್ರಲ್ಲಿರೋದು ಹಾಕ್ತಾಯಿದ್ದೀನಿ ನೋಡಿ. ಈ ಕಡೆ ಬೀಡ್ಸ್ ಹಾಕ್ಬೇಕಾದ್ರೆ ಅಲ್ಲಿ ಲೈನ್ ಸ್ಕ್ವೇರ್ ಕುಂದನ್ ಬಂದಿದೆಯಲ್ಲ, ಅದ್ರ ಮಧ್ಯದಿಂದ ಈ ಥರ ಹಾಕ್ಬೇಕು. ಈ ಮೇಲ್ಗಡೆ ಕಾರ್ನರ್ ಇರುತ್ತಲ್ಲ, ಅಲ್ಲಿ 3 ಬೀಡ್ಸ್ ಹಾಕ್ಬೇಕಾಗುತ್ತೆ ನೋಡಿ. ಒಂದು ಸಲಲ್ಲೇ 2 ಸಲ ಪ್ರಯತ್ನ ಪಟ್ಟರೆ ಈಸಿಯಾಗಿ ಹಾಕ್ಬೋದು ನೋಡಿ. ಬಟ್ ಪ್ರಯತ್ನ ಪಡಬೇಕು, ಪೇಷನ್ಸ್ ಇರ್ಬೇಕು ನೋಡಿರಿ ಇದು ವರ್ಕ್ ಮಾಡೋದಕ್ಕೆ. ಈಸಿ ಅಂತ ಅನಿಸುತ್ತೆ, ಬಟ್ ಆಗ್ತಾನೆ ಗೊತ್ತಾಗೋದು ಏನು ಕಷ್ಟ ಈಸಿ ಅಂತ. ಬಟ್ ಮೇನ್ ಅಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಬೇಕು ಮೇನ್. ಅದು ನಮ್ಗೆ ಹಾಕ್ಬೇಕು ಅನ್ನೋ ಒಂದು ಇಷ್ಟ ಅಂತಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನೋಡಿ ಒಂದು ಚೈನ್ ಹಾಕಿನ ಮತ್ತು ಈಗ ಎಂಡ್ಲಾಕ್ ಹಾಕ್ತೀನಿ, ಇಲ್ಲಾಂದರೆ ಇನ್ನೊಂದು ಚೈನ್ ಹಾಕ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಈ ಕಡೆ ಮೂವ್ ಆದಂಗೆ ಕಾಣಿಸುತ್ತೆ ನೋಡಿ. ಈಗ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಒಂದು ತೋರಿಸಿದ್ರು ಸಾಕು, ಬಟ್ ನಿಮಗೆ ಗೊತ್ತಾಗಲಿ ಅಂತ ನಾನು 2-3 ತೋರಿಸ್ತಾ ಇದ್ದೀನಿ. ಫಸ್ಟು ಸೈಡಲ್ಲಿರೋ ವಿ ಶೇಪ್ ಹಾಕ್ಕೊಂಡು ಮಧ್ಯದಲ್ಲಿ ಆಮೇಲೆ ಬೀಡ್ಸ್ ಹಾಕ್ಬೇಕು ನೋಡಿರಿ. ನೋಡಿರಿ ಈಗ ಚೈನ್ ಹಾಕಿದ್ದೀನ, ಮತ್ತು ಈಗ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಮೂವ್ ಹಾಕ್ತೀನಿ. ನೋಡಿರಿ ಚೈನ್ ಹಾಕಿದ್ದೀನಿ, ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಈಗ ಚೈನ್ ಹಾಕಿ ಮತ್ತು ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸ್ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಂದು ಚೈನ್ ಹಾಕಿ ಬೀಡ್ಸ್ ಬಿಟ್ಟು ಮತ್ತೆ ಹಿಂದಕ್ಕೆ ಬರ್ತೀವಿ ಅಂದರೆ ಅದು ಹಿಂದಕ್ಕೆ ಬಂದಂಗೆ ಕಾಣಿಸುತ್ತೆ, ಶೇಪ್ ನೀಟಾಗಿ ಕಾಣಲ್ಲ ನೋಡಿರಿ. ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಕಡೆ ಸೈಡು ಅಷ್ಟೇ, ಫಸ್ಟು ಚೈನ್ ಹಾಕಿ ಎಲ್ಲಿ ಹಾಕ್ತೀವಂತ ಅಲ್ಲಿ ಒಂದು ಚೈನ್ ಹಾಕಿ ಅಲ್ಲಿಂದ ಮುಂದಕ್ಕೆ ಪಾಸ್ ಆಗ್ಬೇಕು ನೋಡಿ. ಇಲ್ಲಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಇಲ್ಲಿಗೆ ಬಂದಂಗೆ ಆಯ್ತಲ್ಲ, ಅದಕ್ಕೆ ಅದನ್ನೇನು ಮಾಡ್ತೀವಿ, ಹಿಂದಕ್ಕೆ ಚೈನ್ ಹಾಕ್ತೀನಿ. ಹಿಂದಕ್ಕೆ ಚೈನ್ ಹಾಕಿದರೆ ಅದು ಅಲ್ಲೇ ಇರುತ್ತೆ, ಮುಂದಕ್ಕೆ ಹಾಕಿದ್ರೆ ಈ ಕಡೆ ಮೂವ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನೋಡಿರಿ ಮಿಸ್ಟೇಕನ್ನು ತೋರಿಸ್ತಾ ಇದ್ದೀನಿ. ಅದು ಹೆಂಗೆ ಅಂದರೆ ಅದು ಹೆಂಗೆ ಕರೆಕ್ಟ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬಟ್ ಈಸಿಯಾಗಿ ಹಾಕ್ಬೋದು, ಏನು ಕಷ್ಟ ಅನ್ಸಲ್ಲ ನನ್ನ ಪ್ರಕಾರ. ಬಟ್ ನೀವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹೇಳೋರು ಎಷ್ಟು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ಬಟ್ ನೀವು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತಷ್ಟೆ. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡ್ರಿ ಈಗ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫ್ರಂಟ್ ಸೈಡಿಂದ ಇದು ನಾನು ತೋರಿಸ್ತಾ ಇರೋದು.
ಇದು ಫ್ರೇಮ್ ಬಟ್ಟೆ ಯಾವ ಥರ ಎಳಿತೀವೋ ಹಂಗಾಗುತ್ತೆ. ಶೇಪ್ ಕಡಲ್ ತೆಗ್ದಾಗ ನೀಟಾಗಿ ನಾವು ಯಾವ ಥರ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಆ ಥರ ಬರುತ್ತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.